ಮಾಡ್ತಾವ, ನಾವು ಉಣ್ತೀವಿ. ಪ್ರಾಣಿಗಳು ದುಡಿತಾವ, ನಾವು ದುಡಿತೀವಿ. ಪ್ರಾಣಿಗಳು ಮಕ್ಕಳಿಗೆ ಜನ್ಮ ಕೊಡ್ತಾವ, ನಾವು ಮಕ್ಕಳಿಗೆ ಜನ್ಮ ಕೊಡ್ತೀವಿ. ಅವು ಒಂದು ಮನೆಯಾಗಿರ್ತಾವ, ನಾವು ಒಂದು ಮನೆಯಾಗಿರ್ತೀವಿ. ಇಷ್ಟ ಮಾಡಿದ್ವಿ ಅಂದರೆ ಪ್ರಾಣಿಗೂ ನಮಗೂ ಏನು ವ್ಯತ್ಯಾಸ ಉಳಿಯಂಗಿಲ್ಲ. ನಮಗೆ ವ್ಯತ್ಯಾಸ ಅಂದರೆ ಇಷ್ಟೇ, ನಾವೆಲ್ಲರ ಜೊತೆಗೆ ಕೂಡಿ ಇರಬೇಕು, ಎಲ್ಲರ ಜೊತೆಗೆ ಕೂಡಿ ಬಾಳಬೇಕು. ಎಲ್ಲರೂ ನನ್ನವರು ಅನ್ನುವಂಥ ಭಾವ ನಮ್ಮೊಳಗೆ ಬಂದು ಆನಂದದಿಂದ ಎಲ್ಲರೊಂದಿಗೆ ಬೆರೆತು ಬದುಕಿದ್ವಿ ಅಂದರೆ ನಿಜವಾಗಿ ನಮಗೆ ಮನುಷ್ಯರು ಅಂತ ಹೇಳುತ್ತಾರೆ. ಅದಕ್ಕೆ ಶ್ರೀಮನ್ ನಿಜಗುಣರು ನರ ಜನ್ಮದಿಂದ ಇಹದೊಳು ಮಿಗಿಲುಂಟೆ, ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಅದು ಮತ್ತೊಂದಿಲ್ಲ. ಅಂಥ ಜನ್ಮ ನಮಗೆ ನಿಮಗೆ ಪರಮಾತ್ಮ ನೀಡಿದ್ದಾನೆ. ಬಹಳ ಸಂತೋಷ. ನಾಳೆಯಿಂದ ಮತ್ತೆ ವಿಶೇಷವಾಗಿ 7:30 ಚಿಂತನೆ ಇರ್ತದೆ. ನಮ್ಮ ಚಿಂತನೆ ಸ್ವಲ್ಪ ನಮ್ಮ ನಿಮ್ಮ ಎಲ್ಲರೊಳಗೂ ಅದ. ಶಾಲೆಯೊಳಗೆ ಶಿಕ್ಷಕರು ಹೇಳಿದ್ರಂತೆ, ನಾಳೆ ಬರುವಾಗ ಎಲ್ಲ ವಿದ್ಯಾರ್ಥಿಗಳು ಚಿತ್ರ ಬಿಡಿಸ್ಕೊಂಡು ಬರ್ರಿ ಅಂತ ಹೇಳಿದ್ರು. ಏನು ಚಿತ್ರ ತಗೊಂಡು ಬರಬೇಕು ಅಂತ ಹುಡುಗರು ಕೇಳಿದ್ದು. ಮಾಸ್ತರ್ ಹೇಳಿದರು, ಒಂದು ಆಕಳು ಇರಬೇಕು, ಆಕಳ ಮುಂದೆ ಒಂದು ಹುಲ್ಲು ಇರಬೇಕು, ಆಕಳ ಹತ್ತಿರಕ್ಕೆ ಒಂದು ಕರು ಇರಬೇಕು, ಒಂದು ಹುಲ್ಲಿನ ಹೊರಿ ಇರಬೇಕು, ಆಕಳು ಇರಬೇಕು, ಆಕಳ ಕರ ಇರಬೇಕು. ಎಷ್ಟು ಒಂದು ಚಿತ್ರ ಬಿಡಿಸ್ಕೊಂಡು ಬರ್ರಿ ಎಲ್ಲರೂ ಅಂತ ಹುಡುಗರಿಗೆ ಹೇಳಿ ಕಳಿಸಿದ್ರು. ರಾತ್ರಿ ಎಲ್ಲ ಕೂತ್ಕೊಂಡು ಹುಡುಗರು ಚಿತ್ರ ಬಿಡಿಸಿದ್ದು. ಅವು ಆಕಳ ತೆಗಿಯಕ್ಕೆ ಹೋಗಿದ್ದು, ಆಕಳು ಹೋಗಿ ಒಂದೊಂದು ಎಮ್ಮೆ ಆಗಿದ್ದು, ಒಂದೊಂದು ಕತ್ತಿ ಕಂಡಂಗೆ ಕಾಣ್ತಿದ್ವು. ಏನೇ ಇರಲಿ ಪ್ರಯತ್ನ ಮಾಡಿ ಹುಡುಗರು ಎಲ್ಲ ಹುಡುಗರು ಚಿತ್ರ ಬಿಡಿಸ್ಕೊಂಡು ಬಂದಿದ್ದರು. ಅದರಾಗ ಒಬ್ಬ ಹುಡುಗ ಹಂಗೆ ಬಂದಿದ್ದ. ಚಿತ್ರ ತಗೊಂಡು ಬಂದೇನು ಅಂದರು, ಏನೂ ಇಲ್ಲ, ಹಂಗೆ ಬಂದು ಕೂತ್ಕೊಂಡಿದ್ದ. ಆದರೂ ಚಿತ್ರ ತೆಗ್ದೇನು ಅಂತ ಕೇಳಿದ ತಕ್ಷಣ ನಾವು ಅಂದ ತಗೊಂಡು ಬಂದೀನಿ ರೀ ಅಂದ. ಎಲ್ಲಿ ತೋರಿಸು. ಎದ್ದು ಒಂದು ನೋಟ್ಬುಕ್ನೊಳಗಿನ ಬಿಳಿ ಹಾಳಿ ಹರಿದು ಮಾಸ್ತರ್ ಕೈಯಾಗ ಕೊಟ್ಟ. ಇದ್ರಾಗೈತೆ ನೋಡ್ರಿ ಚಿತ್ರ ಅಂದವು. ಅವ್ರು ಆ ಕಡೆ ಈ ಕಡೆ ಹೊಳೆಸಿ ನೋಡಿದ್ರೆ ಚಿತ್ರ ಇದ್ದಿಲ್ಲ, ಏನೇನು ಇದ್ದಿಲ್ಲ. ಖಾಲಿ ಹಾಳಿ ಅಂದ್ರೆ ಖಾಲಿ ಹಾಳಿ. ಇದ್ರೊಳಗೆ ಎಲ್ಲಿ ಚಿತ್ರ ಐತಪ್ಪ? ಖಾಲಿ ಹಾಳಿ ಕೊಟ್ಟು ಇದ್ರೊಳಗೆ ಚಿತ್ರ ಐತಿ ಅಂತ ಹೇಳ್ತೀಯಲ್ಲ, ಇದ್ರೊಳಗೆ ಹುಲ್ಲು ಎಲ್ಲೈತಿ ತೋರಿಸು ಅಂದ್ರೆ ಅವ್ರು. ಹುಲ್ಲು ತೆಗೆದಿದ್ದು ಎಲ್ಲದ ತೋರಿಸಿ ಇದ್ರೊಳಗೆ. ಅವಾಗ ಅವ ಅಂದ, ಹುಲ್ಲು ಹುಡುಕಾಡಕತ್ತೀರಿ ಸರ್ ನೀವು, ಅದ್ರೊಳಗೆ ಆಕಳು ತಿಂದದ್ರಿ ಅಂದವ. ಮತ್ತು ಆಕಳರ ಎಲ್ಲೈತಿ? ಹುಲ್ಲು ತಿಂದ ಮೇಲೆ ಅಲ್ಲಿ ಯಾಕೆ ನಿಂದಿರ್ತೈತ್ರಿ, ಮನೆಗೆ ಹೋಗೈತಿ ಅಂದದ್ದು. ಮತ್ತು ಆಕಳ ಕರ ಎಲ್ಲೈತಿ? ತಾಯಿ ಹೋದ್ಮೇಲೆ ಮಗಳು ಯಾಕೆ ನಿಂದಿರ್ತಾಳ್ರಿ, ತಾಯಿ ಬೆನ್ನೈತಿ ಮಗುನು. ಇಲ್ಲದೆ ಇರುವಂಥ ಹುಲ್ಲನ್ನು, ಇಲ್ಲದೆ ಇರುವಂಥ ಆಕಳನ್ನು, ಇಲ್ಲದೆ ಇರುವಂಥ ಆಕಳ ಕರುವನ್ನು ಎಲ್ಲವೂ ಆ ಹಾಳಿಯೊಳಗೆ ಇಲ್ಲದೇ ಇದ್ದರೂ ಎಲ್ಲವೂ ಇದ್ದಂತೆ ತೋರಿಸುವಂಥ ಶಕ್ತಿ ಯಾರೊಳಗಿದೆ ಅಂದರೆ ಅದು ಮನುಷ್ಯ ಪ್ರಾಣಿಗೆ ಮಾತ್ರ ಸಾಧ್ಯ ಅದ. ಅದನ್ನು ನಾವು ನೆನಪಿಟ್ಕೊಂಡಿರಬೇಕು. ಅದಕ್ಕೆ ಮನುಷ್ಯ ಅಂದರೆ ಜಗತ್ತಿನ ಎಲ್ಲ ಪ್ರಾಣಿಗಳಿಗಿಂತಲೂ ಶ್ರೇಷ್ಠವಾಗಿರುವಂಥವ. ಇಷ್ಟಕ್ಕೆ ಮಾತ್ರ ಅಲ್ಲ, ಅಧ್ಯಾತ್ಮ ಹೇಳುತ್ತದೆ ಮನುಷ್ಯ ಎಷ್ಟು ದೊಡ್ಡವನು ಅನ್ನೋದನ್ನು. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಎಣ್ಣೆಯೂ ಬೇರೆ ಬತ್ತಿಯೂ ಬೇರೆ, ಎರಡೂ ಸೇರಿ ಸೊಡರಾಯಿತ್ತು. ಪುಣ್ಯವೂ ಬೇರೆ ಪಾಪವೂ ಬೇರೆ, ಎರಡೂ ಸೇರಿ ಒಡಲಾಯಿತು. ದೀಪ ಹಚ್ಚಬೇಕಾಗಿತ್ತು ಅಂದ್ರೆ ದೀಪಕ್ಕೆ ಮುಖ್ಯವಾಗಿ ಏನು ಬೇಕು ಅಂದ್ರೆ ಎಣ್ಣೆ ಬೇಕು, ಬತ್ತಿ ಬೇಕು. ಎಣ್ಣೆ ಬತ್ತಿ ಎರಡೂ ಕೂಡಿದು ಅಂದ್ರೆ ಸೊಡರು ಅಂದರೆ ದೀಪ. ದೀಪ ಬೆಳಗಬೇಕಾಗಿತ್ತು ಅಂದ್ರೆ ನಮ್ಮ ಮನೆಯೊಳಗೆ ಬೇಕಾದಂಥ ಬಂಗಾರದ ಪಣತಿ ಐತೆ ಅಂದ್ರೂ ಬಂಗಾರದ ಪಣತಿ ತಾನು ಬೆಳಗಂಗಿಲ್ಲ. ಆ ಬಂಗಾರದ ಪಣತಿಯೊಳಗೆ, ಬೆಳ್ಳಿಯ ಪಣತಿಯೊಳಗೆ, ತಾಮ್ರದ ಪಣತಿಯೊಳಗೆ, ಮಣ್ಣಿನ ಪಣತಿಯೊಳಗೆ ಎಣ್ಣೆ ಇರಬೇಕು, ಎಣ್ಣೆಯೊಳಗೆ ಬತ್ತಿರಬೇಕು. ಎಣ್ಣೆ ಬತ್ತಿ ಎರಡೂ ಕೂಡಿದ್ರೇ ಹೆಂಗೆ ಬೆಳಕು ಬೀಳುತ್ತದಲ್ಲ, ಹಂಗೆ ಮನುಷ್ಯ ಜನ್ಮ ಪ್ರಾಪ್ತವಾಗಬೇಕಾಗಿತ್ತು ಅಂದರೆ ಪಾಪ ಮತ್ತು ಪುಣ್ಯ ಎರಡದ. ಒಂದು ಪಾಪ ಅದ, ಇನ್ನೊಂದು ಪುಣ್ಯ ಅದ. ಪುಣ್ಯ ಮಾಡಿದವರೆಲ್ಲ ದೇವತೆಗಳಕ್ಕಾರ, ಪಾಪ ಮಾಡಿದವರೆಲ್ಲ ಕ್ರಿಮಿ ಕೀಟಗಳಕ್ಕಾರ. ಪಾಪ ನಮ್ಮದು ಹೆಚ್ಚಿತ್ತು ಅಂದರೆ ಕ್ಷುದ್ರವಾದ ಪ್ರಾಣಿಗಳಾಕಿವಿ.
ಭಾಳ ಪಾಪ ಮಾಡಿದ್ವಿ ಅಂದ್ರೆ ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅಂತಾರೆ ಬಸವಣ್ಣನವರು. ಸಗಣಿ ಒಳಗೆ ಅವತ್ತ ಹುಟ್ಟುತ್ತಾವ, ಅವತ್ತ ಸಾಯ್ತಾವ. ಮತ್ತು ಕೆಲವು ಸೊಳ್ಳೆಗಳಾಗಿ ಹುಟ್ಟುತ್ತಾವ, 1 ದಿವಸ ಇರ್ತಾವ, 2 ದಿವಸ ಇರ್ತಾವ, ಮರುದಿವಸ ಸಾಯ್ತಾವ. ಕೆಲವು 3 ದಿವಸ ಇರ್ತಾವ, ಕೆಲವು ವಾರ ಇರ್ತಾವ, ಕೆಲವು ತಿಂಗಳಿರ್ತಾವ. ನಾಯಿ ನರಿ ಅಂತ ಪ್ರಾಣಿಗಳು 10-12 ವರ್ಷ ಇರ್ತಾವ. ಅಂತೂ ನಾವು ಹೆಂಗೆ ಹೋಗುವಾಗ ಒಂದು ಬಟ್ಟೆ ಇಲ್ಲವೋ, ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೂ ಒಂದು ದಿನವೂ ಸಾವು ತಪ್ಪದು ಮನುಷ್ಯ, ಸಾವು ತಪ್ಪದು. ಎಲ್ಲರಿಗೂ ಆ ಸಾವು ಬರ್ತದೆ. ಸಾವು ಬಂದಾಗ ಸ್ವೀಕಾರ ಮಾಡಬೇಕು, ಹೆದರಬಾರ್ದು ಅಂತಾರೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ. ನಾಳೆ ಬಪ್ಪುದೆಮಗೆ ಬರಲಿ, ಹಿಂದೆ ಬಪ್ಪುದೆಮಗೆ ಈಗಲೇ ಬರಲಿ. ಇದಕಾರಂಜುವರು ಇದಕಾರಳುಕುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ಕೂಡಲ ಸಂಗನ ಶರಣರು ಬರೆದ ಬರಹ ಅಜಹರ ಸುರರಿಗೆ ಮೀಲಳಲ್ವಲ್ಲ. ಒಮ್ಮೆ ಪರಮಾತ್ಮ ಈ ಟೈಮಿಗೆ ಒಯ್ಯಬೇಕು ಅಂತ ಬರೆದಿದ್ದ ಅಂದ್ರೆ ಬೇಕಾದ ಪ್ರಯತ್ನ ಮಾಡಿರಿ, ತಪ್ಪಿಸೋದಕ್ಕೆ ಯಾರ ಕಡೆಯಿಂದ ಸಾಧ್ಯ ಐತೆ ಅಂತೀರಿ? ಒಬ್ಬವ ಒಂದು 40 ಕೋಟಿ ರೂಪಾಯಿ ಗಳಿಸಿದ್ದ. ಎಷ್ಟು ರೀ? ವಯಸ್ಸು 40 ಕೋಟಿ ಗಳಿಸಿದ್ದ. ಒಂದು ದಿವಸ ಯಾರ ಸಲುವಾಗಿ 1 ರೂಪಾಯಿ ಖರ್ಚು ಮಾಡಿದ್ದ ನಾವು? ಬೇಕಾದಂಥ ಬಿಡ್ನಾಳದವ್ರು ಬೇಕಾದಂಥ ಪ್ರವಚನ ಹಚ್ಚರಿ, 100 ರೂಪಾಯಿ ಸಹಿತ ದಾನ ಕೊಟ್ಟಿದ್ದಿಲ್ಲ. ಎಲ್ಲ ತನಗಬೇಕು, ಎಲ್ಲ ತನಗಬೇಕು ಅಂತ ಕೂಡಿಸಿ ಇಟ್ಟು ಹೀಗಾಗಿ 40 ವರ್ಷಕ್ಕೆ 40 ಕೋಟಿ ಮಾಡಿದ್ದ. ಮಧ್ಯಾಹ್ನದೊಳಗೆ ಟ್ರೀಸರಿ ಚಾವಿ ತೆಗೆದು ಇದ್ದು ರೊಕ್ಕ ಎಲ್ಲ ಕಣ್ತುಂಬ ನೋಡಿ ಟ್ರೀಸರಿ ಹಿಂಗೆ ಕಿಲಿ ಹಾಕಿ ಚಾವಿ ತಲೆದುಂಬಿಗೆ ಇಟ್ಕೊಂಡು ಹಿಂಗೆ ಮಕ್ಕಳದ್ರೊಳಗೆ ಯಮ ಬಂದು ಎಬ್ಸಿದಂತ. ತಮ್ಮ ನಡಿ ಹೋಗುನಂದವ. ಯಾರು ನೀವು ಅಂತ ಕೇಳಿದವ ಬಿಸಿಲಾಗ? ಇಲ್ಲ, ನನಗೆ ಯಮ ಅಂತಾರ. ಯಾರ್ಯಾರ್ದು ಆವಿಷ್ಯ ಮುಗಿದಿರ್ತೈತೆ ಅವ್ರನ್ನ ಕರ್ಕೊಂಡು ಹೋಗುವಂಥ ದೇವ್ರು ನಾನು. ನಿಂದ ಆವಿಷ್ಯ ಮುಗ್ದದ, ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದೀನಿ, ನಡಿ ಹೋಗು ನಂದು. ಅವ ಅಂದ, ಇಲ್ಲಿಲ್ಲ, ನೀವು ತಪ್ಪಿ ಬಂದೀರಿ. ನನಗೀಗೇನು 40 ವರ್ಷ, ನಮ್ಮ ಮಗ್ಗಲ ಮನ್ಯಾಗ ಅದಾರ 80 ಆಗ್ಯಾವು, 85 ಆಗ್ಯಾವು, ಇನ್ನೂ ಹಂಗದಾವ. ಅಲ್ಲಿ ಹೋಗ್ಬೇಕಾದವ ಇಲ್ಲಿ ಬಂದು ಕಾಣ್ತೈತಪ್ಪ, ನಂದು ಅಲ್ಲಿ ಈಗ ಪಾಳೆ ಇರೋದು ಮಗ್ಗಲ ಮನೆಯವ್ರದೈತೆ ಅಂದವ. ಅವ ಯಮ ಅಂದ, ನಾವೆಂದೂ ತಪ್ಪು ಇನ್ನೊಬ್ಬರ ಮನೆಗೆ ಹೋಗೋದಿಲ್ಲ. ನಮ್ಮ ಡ್ಯೂಟಿ ಎಲ್ಲಿರ್ತದ, ಯಾರ್ದು ಹೆಸರು ಇರ್ತದ ಅದ್ರ ಪದ್ಧತಿ ಪ್ರಕಾರ ನಾ ಬಂದಿರ್ತೀನಿ. ನಿಂದ ಐತಿ, ನಂದ ಐತೆ ಅನ್ನೋದಕ್ಕೆ ಏನು ನಿನ್ನ ಕಡೆ ಪ್ರೂಫ್ ಐತೆ ಅಂದವ. ಅವಾಗ ಯಮ ಒಂದು ಲಿಸ್ಟ್ ಒಯ್ದಿದ್ದ. ನೋಡಿಲಿ, ನಾನು ಲಿಸ್ಟ್ನೊಳಗೆ ಮೊದಲೇದು ನಿಂದ ಹೆಸರದು. ಹೆಸರು ನೋಡಿದ, ಅವಂದ ಇತ್ತು. ಹೆಸರು ಪ್ರಕಾರ ಸರಿಯಾಗಿ ಬಂದಿರಿ. ಆದರೆ ನಿಮಗರ ಚಲೋ ಅನ್ನಿಸ್ತೈತಾನೆ ಹೇಳ್ರಿ. ನನಗೀಗೇನು 40 ವರ್ಷ. ಒಂದು ದಿವಸ ಚಲೋ ಊಟ ಮಾಡಿಲ್ಲ ನಾನು. ಗಳಿಸಿನ್ಯಾರ ಭಾಳ ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ, ಒಂದು ದಿನ ಉಣಲಿಲ್ಲೋ ನೀ ಮೆಣಸಿನ ಹಿಂಡಿ. ಸಾಯೂ ತನಕ ಸಪ್ಪನ ಅಂಬಲಿ ನೀನುಂಡಿ, ಸತ್ತ ಮ್ಯಾಲೆ ಹೇರುವವರು ನಿನ್ನ ತಲೆ ಮ್ಯಾಲೆ ಹೆಂಡಿ ಅಂತಾರೆ ಕಡ್ಕೊಳು ಮಡಿವಾಳಪ್ಪ. ಸಾಯೂ ತನಕ ಒಂದು ದಿವಸ ಚಲೋ ಊಟ ಮಾಡಲಿಲ್ಲ ನಾನು. 40 ವರ್ಷಕ್ಕೆ ನಾ ಬಂದುಬಿಟ್ಟು ಹೆಂಗೆ ಚಲೋ ಅನ್ನಿಸ್ತದಪ್ಪ ನಿನಗೆ? ನನಗೆ ಇನ್ನೊಂದು 10 ವರ್ಷ ಆಯುಷ್ಯ ಕೊಡು, ಇದ್ರೊಳಗೆ ಒಂದು 20 ಕೋಟಿ ರೂಪಾಯಿ ಬೇಕಾದ್ರೆ ಒಯ್ ನೀನಂದ. ರೊಕ್ಕಕ್ಕೆಲ್ಲ ನಾವು ಆಶೀರ್ವಾದ ಮಾಡಿ ಹೋಗೋರು ಅಲ್ಲ. ನಿಂದು ಪಾಳೆ ಬಂದೈತೆ ಅಂದಾಗ ನೀನು ಬರಬೇಕು. ಇಂಥ ಮಠ ಮಧ್ಯಾಹ್ನದಾಗ ಹೆಂಗೆ ಬರೋದಪ್ಪ? ನಮಗೆ ಮಧ್ಯಾಹ್ನ ರಾತ್ರಿ ಹಗಲು ಅದು ಯಾವುದೂ ಸಂಬಂಧ ಇಲ್ಲ. ಇವ್ರು ಲಗ್ನಕ್ಕೆ ಹೊಂಟಾರಂದ್ರೂ ಬಿಡುವುದಿಲ್ಲ, ಈಗ ಹುಟ್ಟ್ಯಾವಂದ್ರೂ ಬಿಡುವುದಿಲ್ಲ. ಆವಿಷ್ಯ ಮುಗಿದಿತ್ತು ಅಂದ್ರೆ ನಮ್ಗೆ ಟೈಮ್ ಗೇಮ್ ಏನು ನೋಡಂಗಿಲ್ಲ. ನಾವು ಕರ್ಕೊಂಡು ಹೋಗಕ್ಕೆ ಬಂದೀವಿ ಅಂದ್ರೆ ಕರ್ಕೊಂಡು ಹೋಗೋದ ಅಂದವ. ಇವ ಏನು ನಾನು ಬಿಟ್ಟು ಹೋಗಂಗೆ ಕಾಣೋದಿಲ್ಲ ಅಂಥೇಳಿ ಒಂದು 5 ನಿಮಿಷ ಟೈಮ್ ಕೊಡ್ರಿ ಅಂದವ. ಏನು ಮಾಡ್ತೀಯ 5 ನಿಮಿಷದಾಗ? ತಗೋ, ಇಲ್ಲ ಒಳಗೆ ಹೋಗಿ ನಿಮಗೊಂದು ಗ್ಲಾಸು ನನಗೊಂದು ಗ್ಲಾಸು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ, ಇಬ್ಬರು ಆರಾಮ್ ಬ್ಯಾಸಿಗೆ ದಿವಸ ಕಡೆಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿಯೋಕ್ರೆ ಟೈಮ್ ಕೊಡ್ರಿ. ಜ್ಯೂಸ್ ಕುಡಿದ್ಮೇಲೆ ಇಬ್ಬರು ಕೂಡ ಹೋಗೋಣ ಅಂಥೇಳಿ ಒಳಗೆ ಹೋಗಿ ಒಂದು ಗ್ಲಾಸಿನೊಳಗೆ 2 ಗ್ಲಾಸ್ನೊಳಗೆ ಜ್ಯೂಸ್ ಮಾಡಿದ. ಈ 40 ಕೋಟಿ ಗಳಿಸು ಹುಚ್ಚಿನೊಳಗೆ ಅದಕ್ಕೆ ನಿದ್ದಿನ ಹಾರಿಬಿಟ್ಟಿತ್ತು. ಅದಕ್ಕೆ ಒಟ್ಟ ನಿದ್ದೆ ಬರ್ತಿದ್ದಿಲ್ಲ. ನಿದ್ದೆ ಬರಲಾರ್ದ ಸಲುವಾಗಿ ನಿದ್ದೆ ಗುಳಿಗೆ ತೊಗೊತಿದ್ದ. ಅಡುಗೆ ಮನೆಯಾಗೆ ನಿದ್ದೆ ಗುಳಿಗೆ ಇಟ್ಟಿದ್ದ. 2 ಜ್ಯೂಸ್ ತಯಾರು ಮಾಡೋದ್ರೊಳಗನ ಒಂದು 20 ನಿದ್ದೆ ಗುಳಿಗೆ ಅರೆದು ಒಂದು ಜ್ಯೂಸಿನ ಗ್ಲಾಸ್ನೊಳಗೆ ಹಾಕಿದ. 2 ಜ್ಯೂಸ್ ಗ್ಲಾಸ್ ತಂದು ಮುಂದಿಟ್ಟು
ಏನು ನಿದ್ದಿ ಗುಳಿಗೆ ಹಾಕ್ಲಾರದ್ದು ತಾನು ಕೈ ಹಿಡ್ಕೊಂಡ, ನಿದ್ದಿ ಗುಳಿಗೆ ಹಾಕಿದ್ದು ಯಮ್ಮನ ಕೈಯಾಗ ಕೊಟ್ಟ. ಅದಕ್ಕೇನು ಪಾಪ ತಿಳಿಲಿಲ್ಲ. ಏನೋ ತಂದು ಕೊಟ್ಟಾನ, ಅವ ಒಂದಿಷ್ಟು ಕುಡಿಯಾಕತ್ತಾನ, ನಾನೊಂದಿಷ್ಟು ಕುಡಿದ್ರಾತು ಅಂತ ಹಗೂರ್ಗೆ ಯಮ ತಗೊಂಡು ನಿದ್ದಿ ಗುಳಿಗೆ ಹಾಕಿದ ಜ್ಯೂಸನ್ನು ಹಿಂಗೆ ಕುಡಿದು 2 ನಿಮಿಷದೊಳಗೆ ನಿದ್ದೆ ಹತ್ತಿ ಬಿಡ್ತೆ ಅವನಿಗೆ. ಯಾರಿಗೆ? ಯಮ್ಮಗೆ ನಿದ್ದೆ ಹತ್ತು. ಇವ ಲಿಸ್ಟ್ ತಂದಿದ್ದಲ್ಲ, ನೋಡಿದ. ಒಂದೇ ಹೆಸರು ನಂದಿದ್ದಕ್ಕೆ ನನ್ನ ಕಡೆಗೆ ಬಂದಾನ, ಇದನ್ನು ಹೆಂಗಾರ ಮಾಡಿ ಕಾಟು ಹೊಡಿಬೇಕು ಅಂತ ಮ್ಯಾಲ ಬರೆದಿದ್ದನ್ನು ಹಂಗೂ ಹಿಂಗೂ ಹರಸಾಹಸ ಮಾಡಿ ಅದನ್ನು ಅಳಕಿಸಿ ಎಲ್ಲರಿಗಿಂತಲೂ ಕೆಳಗೆ ಬರೆದ. 100 ಮಂದಿದು ದಾಟಿದ ಮೇಲೆ ತನ್ನ ಹೆಸರು ಬರೆದ. ಅಷ್ಟೊತ್ತಿಗೆ 4 ತಾಸಾಗಿತ್ತು. ಮಕ್ಕೊಂಡಂಥ ಯಮ ಗೂರ್ಕ ಕಣ್ಣು ತಿಕ್ಕೋಂತ ಮೇಲೆ ಎದ್ದ. ಮುಂದೆ ಕೂತಿದ್ದಲ್ಲಿ ಅವ ನೋಡಿದ. ಇವನಿಗೆ ಕೈ ಮುಗಿದಂತೆ ಯಮ. ಯಾಕ್ರಿ ನನಗೆ ಯಾಕೆ ಕೈ ಮುಗಿತೀರಿ? ಇಲ್ಲಪ್ಪ, ನಮ್ಮ ದೇಶದೊಳಗೆ ಇಂಥದ್ದೊಂದು ಔಷಧಿನೇ ಇಲ್ಲ. ನೀ ಕೊಟ್ಟು ಈ ಜ್ಯೂಸ್ ಎಷ್ಟು ಅದ್ಭುತ ಇತ್ತು ಅಂದ್ರೆ ನನ್ನ ಕೆಲಸ ಮರೆಸ್ಯದ, ನನ್ನ ಉದ್ಯೋಗ ಮರೆಸ್ಯದ, ನಾ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಮರ್ತದ, ಏನು ಎಂತು ಅನ್ನೋದನ್ನು ಎಲ್ಲ ಮರೆಸಿ ನನ್ನ ಜೀವನದೊಳಗನ ಇಷ್ಟು ಚಲೋ ನಿದ್ದೆ ನಾ ಮಾಡಿದ್ದಿಲ್ಲ, ಅಷ್ಟು ಚಲೋ ನಿದ್ದೆಯನ್ನು ಕರುಣಿಸಿದಂಥವು ನೀನು. ಅದಕ್ಕೆ ನಿನ್ನ ನೋಡಿದ್ರನ ನನಗೆ ದೇವರನ್ನು ನೋಡಿದಂಗೆ ಆಗಕತ್ತದ. ಅದಕ್ಕೆ ಬೇಕಾದಂಥದ್ದಾಗೋಲ್ತಕ್ಕ ನನ್ನ ಕೆಲಸ ನಾನು ಇವತ್ತು ಮ್ಯಾಲಿನಿಂದ ಮಾಡಬೇಕು, ಮೊದಲನೇ ಹೆಸರು ನಿಂದೈತಿ ಅಂತ ನಿನ್ನ ಕಡೆ ಬಂದಿದ್ನಲ್ಲ, ಅದನ್ನು ಬಿಟ್ಟು ಇವತ್ತು ಕೆಳಗಿನಿಂದ ಕೆಲಸ ಮಾಡ್ಕೊತ ಹೋಗ್ತೀನಿ ಅಂತ ಯಮ ಅಂದಂತ. ಅವಾಗ ಅವ ಅಂದ, ಎಲ್ಲರ ಹೆಸರು ಬಿಟ್ಟು ಕೆಳಗನ ತನ್ನ ಹೆಸರು ಬರ್ಕೊಂಡಿದ್ದ. ಅವ ಅಂದ, ಪರಮಾತ್ಮ ಹರೈರಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಸ್ಟ್ರಂ ನ ಶಕ್ಯತೆ. ಬೇಕಾದಂಥವ್ರಿದ್ರೂ ಒಮ್ಮೆ ನನ್ನ ಯೋಗದೊಳಗೆ ಅದು ಆಗುವುದಿತ್ತು ಅಂದ್ರೆ, ನಿಮ್ಮ ಯೋಗದೊಳಗೆ ಶ್ರೀಮಂತ ಶಕ್ಯತೆ. ಬೇಕಾದಂಥವ್ರಿದ್ರೂ ಒಮ್ಮೆ ನನ್ನ ಯೋಗದೊಳಗೆ ಅದು ಆಗುವುದಿತ್ತು ಅಂದ್ರೆ, ನಿಮ್ಮ ಯೋಗದೊಳಗೆ ಶ್ರೀಮಂತ ಆಗುವುದಿತ್ತು ಅಂದ್ರೆ ಯಾರೂ ತಪ್ಸೋಕ್ಕಾಗೋದಿಲ್ಲ. ನಿಮ್ಮ ಯೋಗದೊಳಗೆ ಬಡತನ ಬರೋದಿತ್ತು ಅಂದರೆ ಯಾರೂ ತಪ್ಸೋಕ್ಕಾಗೋದಿಲ್ಲ. ನಿಮ್ಮ ಯೋಗದೊಳಗೆ ಭಾಗ್ಯವಂತರಾಗುವುದಿತ್ತು ಅಂದರೆ ಯಾರೂ ತಪ್ಸೋಕ್ಕಾಗೋದಿಲ್ಲ. ಎಲ್ಲವೂ ಅದು ಪರಮಾತ್ಮನ ಅನುಗ್ರಹವಾದ ಕಾರಣದಿಂದ ಅವ ಏನನ್ನು ಕೊಡ್ತಾನ ಅದನ್ನು ಆನಂದದಿಂದ ಸ್ವೀಕಾರ ಮಾಡಿದ್ವಿ ಅಂದರೆ ನಾವು ನಿಜವಾದಂಥ ಮನುಷ್ಯರಾಗ್ತೀವಿ ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಂಡಿರ್ಬೇಕು. ಅದಕ್ಕೆ ಅಂಥ ದೇವಾದಿ ದೇವತೆಗಳೆಲ್ಲ ಬೇಡ್ತಾರೆ, ನಾಳೆ ಬಪ್ಪುದು ಹಿಂದೆ ಬರಲಿ, ಹಿಂದೆ ಬಪ್ಪುದೆಮಗೆ ಈಗಲೇ ಬರಲಿ. ಯಾವುದು? ಸಾವು. ನಾಳೆ ಬರ್ತೀನಿ ಅಂದ್ರೆ ನಾಳೆ ಬೇಡ, ಇವತ್ತ ಬಾ. ಇವತ್ತು ಬರ್ತೀನಿ ಅಂತ ಯಮ ಅಂದ್ರೆ ಇವತ್ತು ಬೇಡ, ಈಗ ಬಾ ಅನ್ಬೇಕಂತ. ಆ ಧೈರ್ಯ ನಿಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಯಾರಿಗೆ ಬರ್ತದೆ ರೀ? ಮಹಾತ್ಮರಿಗೆ ಮಾತ್ರ ಸಾಧ್ಯ. ಅದು ಮನ್ಯಾಗ ಮಕ್ಕಳು ಇರ್ತಾವೆ. ಮಕ್ಕಳು ಬೆಳಗ್ಗೆ ಎದ್ದವು ಶಾಲೆಗೆ ಹೋಗಿರ್ತಾವೆ. ಶಾಲೆಗೆ ಹೋಗುವಂಥ ಮಕ್ಕಳು ಕೆಲವು ಹುಡುಗರು ಏನು ಪ್ರಯತ್ನ ಮಾಡಿದ್ರೆ ಹೇಳಂಗಿಲ್ಲ. ಅವು ನೀವ ಎಬ್ಸ್ಬೇಕು, ನೀವ ಬಚ್ಚಲ ಕರ್ಕೊಂಡು ಹೋಗ್ಬೇಕು, ನೀವ ಜಳಕ ಮಾಡಿಸ್ಬೇಕು, ನೀವ ಪಾಟಿ ಚೀಲ ತಯಾರು ಮಾಡಬೇಕು, ನೀವ ಬಟ್ಟೆ ಹಾಕಬೇಕು. ಇಷ್ಟೆಲ್ಲ ಪ್ರಯತ್ನ ಮಾಡಿ ತಾಯಿನ ಎಲ್ಲ ಮಾಡಿಸ್ತಾಳೆ. ಎಲ್ಲ ಮಾಡಿಸಿ ಎಲ್ಲಿ ಬಸ್ ಬರ್ತಿರ್ತದ, ಬಸ್ ಬರೋ ಜಾಗಕ್ಕೆ ಅವನು ಕರ್ಕೊಂಡು ಬಂದು ಬಸ್ ಹತ್ತಿಸಿ ಕಳಿಸ್ಬೇಕು ಅಂತ ತಾಯಿ ವಿಚಾರ ಇರ್ತದೆ. ಹಂಗೆ ತಾಯಿ ಕೂಸನ್ನು ಎಬ್ಬಿಸಿದ್ಲು, ಅದಕ್ಕೆ ನಾಷ್ಟ ಮಾಡಿಸಿದ್ಲು, ಆದರೂ ಅವ್ನಿಗೆ ಹೋಗಾಕ ಸಾಲಿಗೆ ಹೋಗಾಕ ಮನಸ್ಸಿಲ್ಲ. ಹಂಗೂ ಹಿಂಗೂ ಅತ್ತಾಗಿತ್ತಾಗಿ ಹೆಜ್ಜೆ ಇಟ್ಕೊಂತ ಎಲ್ಲಿ ಬಸ್ ಬರ್ತಿತ್ತು ಅಲ್ಲಿವರೆಗೂ ಅವ್ವ ಕೈ ಹಿಡಿದು ದರ ಎಳ್ಕೊಂಡು ಬಸ್ ಬರೋ ಜಾಗಕ್ಕೆ ಬಂದು ಹಿಂಗೆ ನಿಂದ್ರಿಸಿದ ತಕ್ಷಣ ಹಳದಿ ಬಸ್ ಕಣ್ಣಿಗೆ ಬಿತ್ತು. ಹುಡುಗಂದ, ಯವ್ವ ಹೊಟ್ಟಿ ಕಡಿಯಾಕೆ ಹತ್ತದ. ಅವಾಗ ತಾಯಿ ಏನು ಮಾಡ್ತಾ? ಹೊಟ್ಟಿ ನೂಸಾಕೆ ಹತ್ತದಂದ್ರೆ ಯಾವ್ದಾರ ಮಗನ ನೀವು ಸಾಲಿಗೆ ಹತ್ತಿಸ್ತೀರಿ? ಹೊಟ್ಟಿ ನೋವು ಬಂದು ಮಕ್ಕಳನ್ನ ಸಾಲಿಗೆ ಹತ್ತಿಸ್ಬಾರ್ದು. ತಲೆ ಕೆಟ್ಟರು ನಡೀತದೆ. ಹೊಟ್ಟಿ ಕೆಟ್ಟವ್ರನ್ನ ಹಚ್ಚಿದ್ರೆ ಸಾಲಿಯಾಗ ಸಹಿತ ಯಾರನ್ನೂ ಕೊಂಡ್ರು ಕೊಡೋದಿಲ್ಲ ಅವ್ರು. ಹೊಟ್ಟಿ ನೋವು ಐತಂದ್ರೆ ಹೊಳೆ ಕರ್ಕೊಂಡು ಹೋಗಿಬಿಡ್ತಾ. ಇನ್ನು ಕೆಲವು ಹುಡುಗರು ಇರ್ತಾವೆ, ನೀವು ಎಬ್ಸೋದು ಬೇಕಾಗಿಲ್ಲ. ಅವು ಸಂಜೆ ಮುಂದೆ ಮನೆಗೆ ಬಂದು ಅಂದ್ರೆ ತಮಗೇನೇನು ಹೋಮ್ವರ್ಕ್ ಕೊಟ್ಟಿರ್ತಾರೆ ಎಲ್ಲ ಹೋಮ್ವರ್ಕ್ ಚೊಕ್ ಮಾಡಿಟ್ಟು ಪುಸ್ತಕ ಎಲ್ಲ ಪಾಟಿ ಚೀಲದಾಗ ಜೋಡಿಸಿ ಮತ್ತು ರಾತ್ರಿ 11 ತನಕ ಆಟ ಆಡಿ ಆಮೇಲೆ ತಾವ ಮಲಗ್ತಾವ. ಬೆಳಿಗ್ಗೆ 6ಕ್ಕೆ ಏಳ್ತಾವ, ಜಳಕ ಮಾಡ್ತಾವ, ಇಸ್ತ್ರಿ ಮಾಡಿದ ಬಟ್ಟೆ ಹಾಕ್ಕೊತಾವ, ಸಾಕ್ಸ್ ಹಾಕೋತಾವ, ಬೂಟ್ ಹಾಕೋತಾವ. ಅವ್ವ ಅಡುಗೆ ಮಾಡೋದು ಸ್ವಲ್ಪ ತಡ ಮಾಡಿದ್ಲು ಅಂದ್ರೆ ತಾವು ಹೋಗಿ ಅವನ ಕೈಯಾಗೆ ಹೆಲ್ಪ್ ಮಾಡಿ ಅಡುಗೆ ಮಾಡಿಸ್ಕೊತಾವ, ಡಬ್ಬಿ ಕಟ್ಕೊತಾವ, ನೀರಿನ ಬಾಟ್ಲ್ ಹಿಡ್ಕೊಂಡು
ಪುಸ್ತಕದ ಬ್ಯಾಗ್ ಹೆಗಲಿಗೆ ಹಾಕ್ಕೊಂಡು ಅವನ್ನ ಕೈ ಹಿಡ್ಕೊಂಡು ಹುಡುಗರು ನಡ್ಕೊಂತ ಎಲ್ಲಿಗೆ ಬರ್ತಾವಂದ್ರೆ ಬಸ್ ಬರೋ ಜಾಗಕ್ಕೆ ಬಂದು ನಿಲ್ತಾವ. ಬಸ್ ಬಂದ ತಕ್ಷಣ ನಾವು ಕಿಷ್ಟು ಖುಷಿ ಆಗಿಬಿಡ್ತದಲ್ಲ, ಏನು ಸ್ವರ್ಗಲೋಕದಿಂದ ಪುಷ್ಪಕ ವಿಮಾನನ ಬಂದೈತೆ ಅನ್ನುವಂಗೆ ಅಷ್ಟು ಸಂತೋಷದಿಂದ ಬಸ್ಸಿನೊಳಗೆ ಹತ್ತುತ್ತಾವ. ಕಿಟಕಿ ಕಡೆಗೆ ಬಂದು ಕಿಟಕಿ ಒಳಗೆ ಮುಖ ಹಾಕಿ ಕೈ ಮಾಡಿ ತಾಯಿ ಕಡೆಗೆ ಟಾಟಾ ಮಾಡ್ಕೋತ ಕೆಲವು ಹುಡುಗರು ಸಾಲಿಗೆ ಹೊಕ್ಕ. ಈ ಸಾಲಿ ಹುಡುಗರು ಸುದ್ದಿ ನಿಮ್ಮ ಮುಂದೆ ಯಾಕೆ ಹೇಳಕತ್ತೀನಿ ಅಂದ್ರೆ, ಯಾವ ಹುಡುಗರು ಸಾಲಿಗೆ ಹೋಗಕ್ಕೆ ಖುಷಿ ಪಡ್ತಾವೆ ಹೇಳ್ರಿ? ಶಾಲೆಗೆ ಹೋಗಕ್ಕೆ ಯಾವ ಹುಡುಗರು ಆನಂದ ಪಡ್ತಾವ? ಯಾವ ಹುಡುಗರು ಹೋಮ್ವರ್ಕ್ ಮಾಡ್ಯಾವ, ಮಾಸ್ತರ್ ಹೇಳಿದ್ದು ಹೋಮ್ವರ್ಕ್ ಮಾಡಿ ರಾತ್ರಿನ ಮಾಡಿಟ್ಟಿದ್ದು ಅಂದ್ರೆ ಹುಡುಗರು ಇಷ್ಟು ಸಂತೋಷದಿಂದ ಶಾಲೆಗೆ ಹೋಗ್ತಾವಂದ್ರೆ, ಶಾಲೆ ಒಳಗೆ ಹೋದ್ಮೇಲೆ ಅವಕ್ಕೆ ಎಷ್ಟು ಆನಂದ. ಎಲ್ಲ ಹುಡುಗರ ನಡುವ ಅವ್ರು ಕೇಳ್ತಾರೆ, ಹೋಮ್ವರ್ಕ್ ಮಾಡ್ಕೊಂಬಂದಿರೇನು ಅಂತಾರ. ಹ್ಞೂ ಅಂತಾವ. ಹ್ಞೂ ಅಂದ ತಕ್ಷಣ ಹೆಂಗೆ ಮಾಡಿರಿ ತೋರಿಸ್ರಿ ಅಂತಾರೆ. ಭಾಳ ಚಲೋ ಹೋಮ್ವರ್ಕ್ ಮಾಡಿದ್ರು ಅಂದ್ರೆ ಅವನ್ನ ಬೆಂಚ್ ಮೇಲೆ ನಿಂದಿರಿಸಿ ಎಲ್ಲ ಹುಡುಗರಿಗೆ ನೋಡ್ರಿ ಅವ ಎಷ್ಟು ಚಂದ ಮಾಡ್ಯಾನ, ಇವನಂಗೆ ನೀವು ಹೋಮ್ವರ್ಕ್ ಮಾಡಬೇಕು ಅಂತ ಎಲ್ಲ ಹುಡುಗರ ಮುಂದೆ ಅವನಿಗೆ ಶಬ್ಬಾಷ್ಗಿರಿ ಕೊಡ್ತಾರೆ. ಆ ಹುಡುಗನಿಗೆ ಸಹಜವಾಗಿ ಸಂತೋಷ ಆಗ್ತದ. ಹೋಮ್ವರ್ಕ್ ಮಾಡಿದಂಥ ಹುಡುಗ ಸಾಲಿಗೆ ಹೋಗಬೇಕು ಅಂದ್ರೆ ಸಂತೋಷ ಪಡ್ತಾನ, ಮಾಸ್ತಾರ್ ಮುಂದೆ ನಿಂದಿರಬೇಕು ಅಂದ್ರೆ ಆನಂದ ಪಡ್ತಾನ. ಇನ್ನೂ ಎಷ್ಟು ಆನಂದ ಆಗ್ತದ ಹುಡುಗಂದ್ರೆ, ಒಂದು ಲೆಕ್ಕ ತಪ್ಪಾಗಲಾರ್ದಂಗೆ ಮಾಡ್ಕೊಂಡು ಸಾಲಿಗೆ ಹೋಗಿದ್ದ ಅಂದ್ರೆ ಎಲ್ಲರಿಗಿಂತ ಮುಂದೆ ಕುಂತು ಮಾಸ್ತರ್ ಕೇಳಿದ್ರೆ ಸಾಕು ನಾನು ಹೇಳಬೇಕು ಅಂತ ಹೋಮ್ವರ್ಕ್ ಮಾಡಿದ ಹುಡುಗರು ತಯಾರಾಗಿರ್ತಾವ. ಯಾವ ಹುಡುಗರು ರಾತ್ರಿ ಹೋಮ್ವರ್ಕ್ ಮಾಡಿರಂಗಿಲ್ಲ, ಅವು ಮರುದಿವಸ ಸಾಲಿಗೆ ಹೋಗಂದ್ರೆ ಹೊಟ್ಟಿ ಕಡೆ ಯಾಕತ್ತದಂತ ಹೊಳ್ಳಿ ಮನೆಗೆ ಅವಕ್ಕೆ ಹೊಟ್ಟೆನೂ ಬಂದಿರಂಗಿಲ್ಲ, ಹೋಮ್ವರ್ಕ್ ಮಾಡಿರಂಗಿಲ್ಲ. ಹಂಗೆ ನಿಮಗೆ ಪರಮಾತ್ಮ ಈ ಪ್ರಪಂಚವೆಂಬ ಶಾಲೆಗೆ ಕಳಿಸಿ ಸದ್ಗುರುನಾಥನಿಂದ ಹೋಮ್ವರ್ಕ್ ಹಾಕಿ ಕೊಟ್ಟಾನ. ಏನು ಹೋಮ್ವರ್ಕ್ ಹಾಕ್ಯಾನಂದ್ರೆ, ಎದೆ ಮೇಲೆ ಲಿಂಗ ಕೊಟ್ಟಾನ, ಹನಿ ಮೇಲೆ ವಿಭೂತಿ ಕೊಟ್ಟಾನ, ಬಾಯಿಯೊಳಗೆ ಹೇಳುವುದಕ್ಕೆ ಪಂಚಾಕ್ಷರಿ ಮಂತ್ರವನ್ನು ಹೇಳಿಕೊಟ್ಟಾನ. ಈ ಹೋಮ್ವರ್ಕ್ ಮಾಡಿಕೊಂಡು ನೀವು ನನ್ನ ಹತ್ರಕ್ಕೆ ಬರ್ರಿ ಅಂತ ಪರಮಾತ್ಮ ಮನುಷ್ಯರನ್ನಾಗಿ ನಿಮ್ಮನ್ನೆಲ್ಲ ಹುಟ್ಟಿಸ್ಯಾನ. ನಾವು ಒಂದು ದಿವಸ ನಮ ಶಿವಾಯ ಅನ್ನಲಿಲ್ಲ, ಒಂದು ದಿವಸ ಪೂಜಾ ಮಾಡಲಿಲ್ಲ, ಒಂದು ದಿವಸ ದಾಸೋಹ ಮಾಡಿಸ್ಲಿಲ್ಲ, ಒಂದು ದಿವಸ ಒಳ್ಳೆಯ ಮಾತುಗಳನ್ನು ಕೇಳಲಿಲ್ಲ. ಏನು ಹೋಮ್ವರ್ಕ್ ಕೊಟ್ಟಿದ್ದ ಒಂದು ಅಕ್ಷರನೂ ಬರಿಲಾರ್ದಂಗೆ ನಾವಿದ್ವಿ ಅಂದ್ರೆ ಯಮ ಎಂಬ ಬಸ್ ಬಂದು ನಮ್ಮ ಕಣ್ಣು ಮುಂದೆ ನಿಂತುಕೊಂಡಾಗ ಹೊಟ್ಟೆ ನೋವು ಅಂತ ಮತ್ತೆ ನಾವು ಮನೆಗಾಗಿ ಪುನರಪಿ ಜನನ ಪುನರಪಿ ಮರಣದ ಕಡೆಗೆ ಹೋಗಬೇಕಾಗ್ತದೆ. ನಿಜವಾದಂಥ ಮನುಷ್ಯರೇ ನಾವಾಗಿದ್ವಿ ಅಂದರೆ ನಿತ್ಯದಲ್ಲಿ ನಮ ಶಿವಾಯ ಅನ್ನಬೇಕು, ಸಾಧ್ಯವಾದಾಗ ದಾನ ಮಾಡಬೇಕು, ಒಳ್ಳೆಯ ವಿಚಾರಗಳನ್ನೇ ಮಾಡಬೇಕು. ಎಲ್ಲಿ ಉತ್ತಮ ಕಾರ್ಯಗಳು ನಡೀತಾವ ಅಲ್ಲಿ ದಾಸೋಹಕ್ಕೆ ನಂದು ಮುಟ್ಲಿ ಅಂತ ಎಲ್ಲರಿಗಿಂತ ಮೊದಲನೇ ನಾವು ಕೊಟ್ಟಿದ್ವಿ ಅಂದ್ರೆ ಮಾಸ್ತರಿಗೆ ಅನ್ನಿಸ್ತದೆ, ಈ ಹುಡುಗ ನನ್ನ ಶಿಷ್ಯನಾಗಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೆಂಗೆ ಮಾಸ್ತರ್ ಅಂತಾನಲ್ಲ, ಇವರನ್ನು ಮನುಷ್ಯರನ್ನಾಗಿ ಹುಟ್ಟಿಸಿದ್ದಕ್ಕೆ ನಾನೇ ಧನ್ಯ ಆದೆ ಅಂತ ಪರಮಾತ್ಮ ಆನಂದ ಪಡಬೇಕು. ಹಂಗೆ ಬದುಕಿದ್ರೆ ನಾವು ನಿಜವಾದಂಥ ಮನುಷ್ಯರು ಅನ್ನೋದನ್ನು ನಾವೆಲ್ಲ ನೆನಪಿಟ್ಟುಕೋಬೇಕು. ಅದು ನಿಜವಾದಂಥ ಮನುಷ್ಯ ಜನ್ಮ. ಮನುಷ್ಯರಾಗಿ ನಾವು ಹುಟ್ಟಿದ್ದು ದಾನ ಮಾಡೋದಕ್ಕೆ, ಮನುಷ್ಯರಾಗಿ ನಾವು ಹುಟ್ಟಿದ್ದು ನಾವು ಚೈತನ್ಯ ಸ್ವರೂಪರು ಅಂತ ತಿಳಿದುಕೊಳ್ಳುವುದಕ್ಕೆ, ಮನುಷ್ಯರಾಗಿ ನಾವು ಹುಟ್ಟಿದ್ದು ಉತ್ತಮವಾದ ಕಾರ್ಯಗಳನ್ನು ಮಾಡುವುದಕ್ಕೆ, ಮನುಷ್ಯರಾಗಿ ನಾವು ಹುಟ್ಟಿದ್ದು ಉತ್ತಮ ವಿಚಾರಗಳನ್ನು ಮಾಡೋದಕ್ಕೆ. ಇಷ್ಟೆಲ್ಲ ಮಾಡಿದ್ವಿ ಅಂದರೆ ನಮಗೆ ಮನುಷ್ಯರು ಅಂತಾರೆ. ಇಲ್ಲಾಂದರೆ ಪ್ರಾಣಿಗಳಿಗೂ ನಮಗೂ ಯಾವ ವ್ಯತ್ಯಾಸಗಳು ಇಲ್ಲ. ಹೇಳುವಂಥ ವೃತ್ತಿಗಳು ಶಾಂತವಾಗುವಂತೆ ಮಾಡುವುದು ಪ್ರವಚನ. ಪ್ರವಚನಗಳಿಂದ ನಿಮಗೆ ಆನಂದ ಪ್ರಾಪ್ತಿಯಾಗಬೇಕು, ಶಾಂತವಾದ ಮನೋಸ್ಥಿತಿ ಪ್ರಾಪ್ತವಾಗಬೇಕು, ಮನಸ್ಸಿನಲ್ಲಿ ಜ್ಞಾನವನ್ನು ಸಂಪಾದಿಸಿದಂಥ ಭಾವ ಉಂಟಾಗಬೇಕು. ಅದು ಪ್ರಾಪ್ತವಾಗಬೇಕಾಗಿತ್ತು ಅಂದರೆ ಏಕಾಗ್ರ ಚಿತ್ತತೆ ಬಹಳ ಮಹತ್ವದ್ದು. ಮನಸ್ಸು ಏಕಾಗ್ರವಾಗಿರಲಿಲ್ಲ ಅಂದರೆ ಪ್ರವಚನವನ್ನು ಹೇಳೋಕ್ಕೂ ಬರೋದಿಲ್ಲ, ಪ್ರವಚನವನ್ನು ಕೇಳೋಕ್ಕೂ ಬರೋದಿಲ್ಲ. ಕೇಳು ವ್ಯವಹಾರಗಳು ನಡಿಬೇಕಾಗಿತ್ತು ಅಂದರೆ ಕೇಳೋರ ಮನಸ್ಸು ಏಕಾಗ್ರ ಇರಬೇಕು, ಹೇಳೋರ ಮನಸ್ಸು ಏಕಾಗ್ರ ಇರಬೇಕು.
ಹೇಳೋರ ಮನಸ್ಸಿನೊಳಗೆ ಚಾಂಚಲ್ಯ ಉಂಟಾಯಿತು ಅಂದರೆ, ಕೇಳೋರ ಮನಸ್ಸಿನೊಳಗೆ ಚಾಂಚಲ್ಯ ಉಂಟಾಯಿತು ಅಂದರೆ, ಆಡಿದ ಶಬ್ದವನ್ನು ಹೊಳ್ಳಿ ತಕ್ಕೋಬೇಕು ಅಂದರೆ ನನಗಾಗೋದಿಲ್ಲ, ಮಾಡಿಕೊಂಡ ನೋವನ್ನು ಹೊರಗೆ ಹಾಕಬೇಕು ಅಂದರೆ ನಿಮ್ಮ ಕಣ್ಣಿಂದ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀವು ಎಷ್ಟು ಶಾಂತ ಕೂಡ್ತೀರಿ ಅಷ್ಟು ಪ್ರವಚನ ಹಿತಕಾರಿಯಾಗಿರುತ್ತದೆ. ನರಜನ್ಮ ಅಂದರೆ ಮನುಷ್ಯ ಜನ್ಮ. ಇಹದೊಳು ಅಂದರೆ ಈ ಲೋಕದಲ್ಲಿ, ಅಂದರೆ ನಾವು ಬದುಕಿದಂಥ ಈ ಪೃಥ್ವಿಯಲ್ಲಿ. ಮಿಗಿಲು ಅಂದರೆ ಶ್ರೇಷ್ಠವಾದದ್ದು ಇದೆಯೇ ಅಂತ ಪ್ರಶ್ನೆ ಮಾಡಿದರೆ ಇಲ್ಲ ಅಂತ ಅದಕ್ಕೆ ಉತ್ತರ. ನಾವು ನೀವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೇವೆ. ಈ ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾಗಿರುವಂಥ ಜನ್ಮ ಯಾವುದಾದರೂ ಐತೇನು ಅಂತ ಪ್ರಶ್ನೆ ಮಾಡಿದರೆ ಅತ್ಯಂತ ಧೈರ್ಯದಿಂದ ನೀವು ಹೇಳಬೇಕು, ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದಂಥ ಜನ್ಮ ಮತ್ತೊಂದಿಲ್ಲ ಅಂತ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಉಳಿದೆಲ್ಲ ಪ್ರಾಣಿ ಪಕ್ಷಿಗಳು ನಮ್ಮ ಸುತ್ತಮುತ್ತಲು ತುಂಬಿಕೊಂಡವ, ಆ ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯ ಪ್ರಾಣಿ ಹೆಂಗೆ ಶ್ರೇಷ್ಠ? ನಾಯಿ ಅದ, ನಮ್ಮ ಮನೆಯ ಮುಂದೆ ನಾಯಿ ಕೂತ್ಕೊಂಡಿರ್ತದೆ, ಅಥವಾ ಮನೆಯೊಳಗೆ ನಾವು ನಾಯಿಯನ್ನು ಸಾಕಿರ್ತೀವಿ. ಮಾಲೀಕನಿಗೆ ಮೋಸ ಮಾಡಿದಂಥದ್ದು ಬಹಳ ಕಡಿಮೆ. ನಾಯಿ ಎಂದೂ ಮೋಸ ಮಾಡಂಗಿಲ್ಲ. ಅದಕ್ಕೆ ಊಟ ಒಂದು ತುತ್ತು ಕಡಿಮೆ ಹಾಕಿದರೂ ಚಿಂತೆ ಇಲ್ಲ, ಮಾಲಕನಿಗೆ ಎಂದೂ ಅದು ಮೋಸ ಮಾಡಂಗಿಲ್ಲ. ಅಂದ ಬಳಿಕ ಮನುಷ್ಯ ಬೇಕಾದಷ್ಟು ಊಟ ಕೊಟ್ಟಿರುವಲ್ಲಕ್ಕ, ಬೇಕಾದಷ್ಟು ಕೆಲಸ ಮಾಡಿ ಕೊಟ್ಟಿರುವಲ್ಲಕ್ಕ, ಏನೇ ಮಾಡಿದರೂ ಸಹಿತ ಪ್ರಸಂಗ ಬಂತು ಅಂದ್ರೆ ಮನುಷ್ಯನೆಂಬ ಪ್ರಾಣಿ ತಾನು ಮೋಸ ಮಾಡ್ತಾನೆ ಹೊರತು ನಾಯಿ ಅನ್ನುವಂಥದ್ದು ಎಂದೂ ಮೋಸ ಮಾಡಿದ ಇತಿಹಾಸ ಇಲ್ಲ. ಅಂದ ಬಳಿಕ ಮನುಷ್ಯ ಜನ್ಮಕ್ಕಿಂತಲೂ ನಾಯಿ ಜನ್ಮ ಶ್ರೇಷ್ಠ ಆಯಿತೇ ಹೊರತು ನಾಯಿಗಿಂತ ಮನುಷ್ಯ ಜನ್ಮ ಹೆಂಗೆ ಶ್ರೇಷ್ಠ ಆಯಿತು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಹೀಗೆ ಪ್ರಾಣಿಗಳ ಮಧ್ಯದಲ್ಲಿ ಅವು ಪ್ರವಚನಕ್ಕೆ ಬಂದಿದ್ದು ಅಂತ. ಒಮ್ಮೆ ಪ್ರವಚನ ಮಾಡೋರು ಹೇಳಕತ್ತಿದ್ರು, ಮನುಷ್ಯ ಜನ್ಮವೇ ಶ್ರೇಷ್ಠ, ಮನುಷ್ಯ ಜನ್ಮವೇ ಶ್ರೇಷ್ಠ ಅಂಥೇಳಿ. ಸ್ವಾಮಿಗಳ ಮನುಷ್ಯ ಜನ್ಮ ಶ್ರೇಷ್ಠ ಅಲ್ಲ, ನಮ್ಮ ಜನ್ಮ ಯಾಕೆ ಕನಿಷ್ಠ ಹೇಳ್ರಿ. ನಾನು ನಾಯಿ ಇಷ್ಟು ವಿಶ್ವಾಸದಿಂದ ನನ್ನ ಮಾಲೀಕನ ಸೇವಾ ಮಾಡ್ತೀನಿ, ನನ್ನ ಜನ್ಮ ಹೆಂಗೆ ಕನಿಷ್ಠ ಹೇಳ್ರಿ. ಅಲ್ಲೇ ಇದ್ದಂಥ ಕಾಗಿ ಕೇಳಕತ್ತು. ದಿನಾ ಅದು ಬಂದು ಗಿಡದೊಳಗೆ ಕೂತ್ಕೊಂಡು ಪ್ರವಚನ ಕೇಳ್ತಿದ್ದಂಥ ನಾಯಿ, ಆ ನಾಯಿಯ ಮೇಲೆ ಕೂತ್ಕೊಂಡಿರುವಂಥ ಗಿಡದೊಳಗೆ ಕೂತ್ಕೊಂಡಿರುವಂಥ ಕಾಗೆ ಪ್ರಶ್ನೆ ಮಾಡ್ತದೆ, ನಮಗಿಂತಲೂ ಮನುಷ್ಯ ಶ್ರೇಷ್ಠ ಅಂತ ಹೇಳಕತ್ತೀರಿ, ಒಂದು ಅಗಳ ಅನ್ನ ಸಿಕ್ತು ಅಂದ್ರೆ ದಾಸೋಹ ಮಾಡುವಂಥ ಅನೇಕ ವ್ಯಕ್ತಿಗಳನ್ನು ನೀವು ಕೇಳಿ ನೋಡ್ರಿ. ದಾಸೋಹ ಮಾಡಿ ಬಸದು ಹರಿದು ಹೋಗುವಂಥ 10 ಅಗಳಗಳು ಬಿದ್ದಂಥ